ಜಪಾನ್ ಅವರು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾರೆ, ಆದ್ರೆ ಸಮುದ್ರದಲ್ಲಿ ಇರೋ ಈ ಕಲ್ ಮಾತ್ರ ಕೊಡಲ್ಲ. ಜಪಾನ್ ಸಮುದ್ರದಲ್ಲಿ ಇರೋ ಈ ಕಲ್ನ ಉಳಿಸ್ಕೊಳ್ಳಕ್ಕೆ ಜಪಾನ್ ಗವರ್ಮೆಂಟ್ ಸಾವಿರಾರು ಕೋಟಿ ಖರ್ಚು ಮಾಡ್ಬಿಟ್ಟಿದೆ. ಈಗಲೂ ಕೂಡ ಇದಕ್ಕೆ ಖರ್ಚು ಮಾಡ್ತಾನೆ ಅವ್ರೆ. ಅಂತದೇನಿದೆ ಈ ಕಲ್ಲಲ್ಲಿ? ಇದ್ರ ಹೆಸರು ಒಕಿನೋ ತೊರಿಸೀಮಾ ಅಂತ ಏನೋ ಇದೆ, ಇಲ್ಲಿ ಮೇಲೆ ಹಾಕಿದೀನಿ ನೋಡಿ. ಇದು ತುಂಬಾ ಚಿಕ್ಕ ಸೈಜ್ ಅಲ್ಲಿ ಇರೋ ಏರಿಯಾ. ಒಂದು ಕಿಂಗ್ ಸೈಜ್ ಬೆಡ್ ಕರೆಕ್ಟ್ ಆಗಿ ಇಡ್ಸಲ್ಲ, ಅಷ್ಟು ಚಿಕ್ಕ ಏರಿಯಾ. ಇದರಿಂದ ಜಪಾನ್ಗೆ ತುಂಬಾನೇ ಯೂಸ್ ಇದೆ ನೋಡಿ. ಒಂದು ಇಂಟರ್ನ್ಯಾಷನಲ್ ರೂಲ್ ಇದೆ, ಏನಂದ್ರೆ ಇವಾಗ ನಮ್ ಇಂಡಿಯಾ ಏನಿದೆ, ನಮ್ ಇಂಡಿಯಾ ಬಾರ್ಡರ್ ಇಂದ 370 ಕಿಲೋಮೀಟರ್ ಎಷ್ಟೆಲ್ಲ ಸಮುದ್ರ ಬರುತ್ತೋ ಅದೆಲ್ಲ ಇಂಡಿಯಾಕ್ಕೆ ಸೇರಿದ್ದು. ಆ ಏರಿಯಾದಲ್ಲಿ ಏನೇ ಚಿನ್ನ ಸಿಗ್ಲಿ, ಆಯಿಲ್ ಸಿಗ್ಲಿ, ಏನೇ ಸಿಗ್ಲಿ ಅದೆಲ್ಲ ಇಂಡಿಯಾಕ್ಕೆ ಸೇರುತ್ತೆ. ಆದ್ರೆ ಇಂಡಿಯಾಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ಇಂಡಿಯಾ ಬಾರ್ಡರ್ ಗಿಂತ ಸ್ವಲ್ಪ ದೂರದಲ್ಲೇ ಲಕ್ಷದ್ವೀಪ್ ಐಲ್ಯಾಂಡ್ ಇದೆ. ಲಕ್ಷದ್ವೀಪ್ ಹೆಂಗಿದ್ರು ಇಂಡಿಯಾಗೆ ಸೇರಿದ್ದು. ಸೊ ಇದರಿಂದ ಲಕ್ಷದ್ವೀಪಿಂದ 370 ಕಿಲೋಮೀಟರ್ ಸಮುದ್ರನೂ ಕೂಡ ಇಂಡಿಯಾಗೆ ಸಿಕ್ಬಿಡುತ್ತೆ. ಇದೇ ತರ ಜಪಾನ್ ಅಲ್ಲೂ ಇದೆ, ಆದ್ರೆ ಜಪಾನ್ ಕೇಸ್ ಸ್ವಲ್ಪ ಡಿಫ್ರೆಂಟ್. ಜಪಾನ್ ಅವ್ರದ್ದು ಒಂದು ಚಿಕ್ಕ ಐಲ್ಯಾಂಡ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ, ಅದು ಜಪಾನ್ ಗಿಂತ ಸ್ವಲ್ಪ ದೂರ ಇದೆ. ಸೊ ಈ ಐಲ್ಯಾಂಡ್ ಇಂದ ಜಪಾನ್ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ 370 ಕಿಲೋಮೀಟರ್ ಸಿಕ್ಬಿಡುತ್ತೆ. ಆದ್ರೆ ಇಂಟರ್ನ್ಯಾಷನಲ್ ರೂಲ್ಸ್ ಪ್ರಕಾರ ಆ ಲ್ಯಾಂಡ್ ನೀರೊಳಗೆ ಹೊಟ್ಟೋದ್ರೆ ಅದು ಯಾವ ದೇಶಕ್ಕೂ ಸೇರಿದಲ್ಲ. ಒಂದು ಸಲ ಆ ಲ್ಯಾಂಡ್ ಸಮುದ್ರ ಒಳಗೆ ಹೊಟ್ಟೋದ್ರೆ ಅದು ಇಂಟರ್ನ್ಯಾಷನಲ್ ಗೆ ಸೇರ್ಬಿಡುತ್ತೆ. ಅವಾಗ ಜಪಾನ್ ಕೈ ತಪ್ಪೋಗುತ್ತೆ. ಮೊದ್ಲೇ ಆ ಲ್ಯಾಂಡ್ ದೊಡ್ಡದು ಕೂಡ ಇಲ್ಲ, ತುಂಬಾ ಚಿಕ್ಕದು, ಒಳ್ಳೆ ಕಲ್ ತರ ಇದೆ. ಇದನ್ನ ಕಾಪಾಡೋದಕ್ಕಂತಾನೆ ಜಪಾನ್ ಗವರ್ಮೆಂಟ್ ಇದ್ರ ಮೇಲೆ ಸಾವಿರಾರು ಕೋಟಿ ಖರ್ಚು ಮಾಡಿ ಸುತ್ತಮುತ್ತ ಕಾಂಕ್ರೀಟ್ ಸ್ಟ್ರಾಂಗ್ ವಾಲ್ಸ್ ಗಳನ್ನ ಕಟ್ಟಿ, ಅದು ಮುಳುಗದೆ ಇರೋ ತರ ಏನೇನೋ ಮಾಡಿ ಒಳ್ಳೆ ಚಿಕ್ಕ ಮಗು ನೋಡ್ಕೊಳಂಗ್ ನೋಡ್ಕೋತವ್ರೆ. ಕ್ರೇಜಿ ಅಲ್ವಾ ಪ್ರಪಂಚ? ಇದೇ ತರ ತುಂಬಾ ಕಡಿಮೆ ಜನಕ್ಕೆ ಗೊತ್ತಿರೋ ಕ್ರೇಜಿ ರಿಯಲ್ ಲೈಫ್ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.